ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ 1 ಯುದ್ಧ. ಲೇಖಕರು ಸಾರಾ ಅಬೂಬಕ್ಕರ್. ಆರಿಸಿದ ಭಾಗ ಚಪ್ಪಲಿಗಳು ಕಥಾ ಸಂಗ್ರಹ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ರಾಹೀಲನು ಯಾರು? ರಾಹೀಲನು ಸೈನ್ಯಕ್ಕೆ ಸೇರಿದ ಒಬ್ಬ ಡಾಕ್ಟರ್ ಆಗಿದ್ದನು. ರಾಹೀಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ರಾಹೀಲನು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸೆಯ ಸಾಮಾನುಗಳ ಪೆಟ್ಟಿಗೆ ಮತ್ತು ಔಷಧಿಗಳನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ರಾತ್ರಿಯ ಸಮಯದಲ್ಲಿ ಶತ್ರು ಸೈನಿಕರಿಗೆ ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ಮಾಡಲು ಬ್ಲಾಕ್ಔಟ್ ನಿಯಮಗಳನ್ನು ಗಡಿ ಪ್ರದೇಶಗಳಲ್ಲಿ ಪಾಲಿಸಲಾಗುತ್ತದೆ. ರಾಹೀಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ನಾನು ಯುದ್ಧ ಮಾಡಲು ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ರಾಹೀಲನು ಮುದುಕಿಯ ಎದುರಿಗೆ ಗಂಭೀರವಾಗಿ ನುಡಿದನು. ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಮುದುಕಿಯು ಗೊಣಗಿಕೊಂಡು ಬಾಗಿಲು ತೆರೆದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ಡಾಕ್ಟರ್, ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಂದಿಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲ ಎಂದು ವಿಮಾನದ ಪೈಲಟ್ ಜೊತೆಗಿದ್ದ ಡಾಕ್ಟರ್ ರಾಹೀಲನಿಗೆ ಹೇಳಿದನು. ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು? ಮಹಿಳೆಯ ಆರ್ತನಾದ ಕೇಳಿದ ರಾಹೀಲನಿಗೆ ಈ ಮನೆಯೊಳಗೆ ಏನು ನಡೆಯುತ್ತಿದೆ? ಮಹಿಳೆ ಯಾವ ಬಗೆಯ ಅಪಾಯಕ್ಕೆ ಒಳಗಾಗಿರಬಹುದು? ನಾನೀಗ ಮನೆಯ ಬಾಗಿಲನ್ನು ತಟ್ಟಿದರೆ ಯಾವ ಪರಿಣಾಮವಾದೀತು? ಬ್ಲಾಕ್ಔಟ್ ನಿಯಮ ಪಾಲಿಸುತ್ತಿರುವ ಈ ಸಮಯದಲ್ಲಿ ಮನೆಯಲ್ಲಿ ಎಂತಹ ಕ್ರೌರ್ಯ ನಡೆಯುತ್ತಿರಬಹುದು ಎನ್ನುವ ಪ್ರಶ್ನೆಗಳು ಮೂಡಿದವು. ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು? ಯುದ್ಧದ ನೆಪದಲ್ಲಿ ನೆಮ್ಮದಿಯಿಂದ ಬದುಕಲೂ ಬಿಡುವುದಿಲ್ಲ, ಧರ್ಮ ಬೇರೆ ಎನ್ನುವ ಕಾರಣದಿಂದ ಯುದ್ಧ ನಡೆಯಿತು, ಸಾವಿರಾರು ಜನ ಪ್ರಾಣ ತೆತ್ತರು, ಅನಂತರ ಯುದ್ಧ ನಿಂತಿತು, ಅಧಿಕಾರ ಬದಲಾಯಿತು, ಆದರೆ ಬದುಕಿನಲ್ಲಿ ವ್ಯತ್ಯಾಸವಾಗಲಿಲ್ಲ.
ಹಿಂದಿನ ಸರಕಾರವು ನಮ್ಮನ್ನು ಸುಲಿಗೆ ಮಾಡಿತ್ತು, ಈ ಸರಕಾರವೂ ಮಾಡುತ್ತಿದೆ. ಬೆವರಿಳಿಸಿ ದುಡಿದುದನ್ನು ಕೊಂಡು ಹೋಗುವುದಲ್ಲದೆ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರೆ. ಇವರ ಮನೆ ಹಾಳಾಗ ಎಂದು ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದ ಮಾತುಗಳನ್ನು ಆಡಿದಳು. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ನಿರ್ಜೀವವಾಗಿ ಜನಿಸಿದ ಮಗುವನ್ನು ನೋಡಿದ ಮುದುಕಿ, ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ನಿರಾಶೆಯಿಂದ ನೊಂದು ನುಡಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು? ರಾಹೀಲ ಮುದುಕಿಯೊಂದಿಗೆ, ಈಗ ನಿಮ್ಮ ಮಗ ಎಲ್ಲಿದ್ದಾನೆ ಎಂದು ಪ್ರಶ್ನಿಸಿದ. ಆಗ ಮುದುಕಿಯು ಬೇಸರದಿಂದ, ಅವನೂ ಯುದ್ಧಕ್ಕೆ ಹೋಗಿದ್ದಾನೆ. ಎಳೆದುಕೊಂಡು ಹೋಗುವಾಗ ಹೋಗದಿರಲಾಗುವುದೇ? ಮಾತೃಭೂಮಿಯಂತೆ ಪಿತೃಭೂಮಿಯಂತೆ ಅವು ಯಾವುವು? ನನ್ನ ಮಗನು ಚಿಕ್ಕವನಿರುವಾಗಲೇ ಅವನ ತಂದೆ ಯುದ್ಧಕ್ಕೆ ಹೋದವರು ಹಿಂದಿರುಗಲಿಲ್ಲ. ಆ ನೋವನ್ನು ನುಂಗಿ ದುಃಖವನ್ನು ಸಹಿಸಿಕೊಂಡು ಮಗನನ್ನು ಸಾಕಿದೆ, ಬೆಳೆಸಿ ಮದುವೆಯನ್ನೂ ಮಾಡಿದೆ. 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲಿ ಪುಟ್ಟ ಮಗುವಿನ ಅಳು ಕೇಳಲು ಮಗನು ಕಾತರದಿಂದ ಕಾಯುತ್ತಿದ್ದನು. ಅಷ್ಟರಲ್ಲಿ ಈ ಯುದ್ಧ ಬಂದಿತು. ಅವನು ಹಿಂದಿರುಗಿ ಬಂದರೆ ಸಾಕು. ಸತ್ತು ಹುಟ್ಟಿದ ಮಗುವಿನ ವಿಚಾರ ತಿಳಿದು ಅವನು ಎಷ್ಟು ಸಂಕಟ ಪಡುತ್ತಾನೋ ಎಂದು ಹೇಳುತ್ತಾ ಗದ್ಗದಿತಳಾದಳು. ರಾಹೀಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹೀಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರಾಹೀಲನು ಸಾಗುತ್ತಿದ್ದ ವಿಮಾನವು ವೈರಿಗಳ ದಾಳಿಯಿಂದ ನುಚ್ಚು ನೂರಾಗಿ ಸಮುದ್ರಕ್ಕೆ ಬಿದ್ದಿತು. ನೀರಿನಲ್ಲಿ ಮುಳುಗಿದ ರಾಹೀಲ್ ಎಚ್ಚೆತ್ತು ಮೇಲೆ ಬಂದು ಪೆಟ್ಟಾದ ಕಾಲಿನಲ್ಲೇ ಈಜತೊಡಗಿದ. ಕಗ್ಗತ್ತಲೆ ಕವಿದಿತ್ತು. ಮಿಂಚಿನ ಬೆಳಕಿನಲ್ಲಿ ತೀರವನ್ನು ಗುರುತಿಸಿ ಈಜಿ ದಡ ಸೇರಿದ. ಮತ್ತೆ ಮಿಂಚಿದಾಗ ಹತ್ತಿರದಲ್ಲಿರುವ ಮನೆಯನ್ನು ಗುರುತಿಸಿದ. ಮಳೆಯಿಂದ ತಪ್ಪಿಸಿಕೊಳ್ಳಲು, ರಕ್ಷಣೆ ಪಡೆಯಲು ಅದರತ್ತ ತೆವಳುತ್ತಲೇ ಹೋದ. ಅಷ್ಟರಲ್ಲಿ ಮಹಿಳೆಯೊಬ್ಬಳ ಆರ್ತನಾದ ಅವನ ಕಿವಿಗೆ ಬಿತ್ತು. ಆತಂಕದಿಂದಲೇ ಮನೆಯ ಬಾಗಿಲು ಬಡಿದ. ತೆರೆಯಲು ಕೇಳಿಕೊಂಡ. ಯಾರೆಂದು ವಿಚಾರಿಸಿದ ಮಹಿಳೆಯೊಬ್ಬರು ಬಾಗಿಲು ತೆರೆದಳು. ಒಳಗೆ ಹೋಗಿ ರಾಹೀಲ್ ಬಾಗಿಲು ಹಾಕಿಕೊಂಡ. ಮತ್ತೊಮ್ಮೆ ನೋವಿನ ಕೂಗು ಕೇಳಿಸಿತು. ಅದರ ಕಾರಣ ಕೇಳಿ ತಿಳಿದ. ತಾನು ಡಾಕ್ಟರು, ಸಹಾಯ ಮಾಡುವುದಾಗಿ ತಿಳಿಸಿದ. ಆ ಮನೆಯ ಮಹಿಳೆಯೊಬ್ಬಳು ಮುದುಕಿ. ಅವಳ ಸೊಸೆಗೆ ಹೆರಿಗೆಯ ನೋವು ಆರಂಭವಾಗಿತ್ತು. ಯುದ್ಧದ ದೆಸೆಯಿಂದ ಆಸ್ಪತ್ರೆ ಅಥವಾ ಸೂಲಗಿತ್ತಿಯ ಸಹಾಯ ಪಡೆಯುವ ಅನುಕೂಲವಿರಲಿಲ್ಲ. ಬಂದಿರುವವನು ವೈದ್ಯನೆಂದು ತಿಳಿದು ಮುದುಕಿಗೆ ಸಂತೋಷವಾಯಿತು. ಆಕೆ ಅವನನ್ನು ಸೊಸೆ ಇರುವಲ್ಲಿಗೆ ಕರೆದೊಯ್ದಳು. ಕಾಲು ನೋಯುತ್ತಿದ್ದರೂ ಆತ ತೆವಳುತ್ತಲೇ ಅಲ್ಲಿಗೆ ಹೋದ. ಮುದುಕಿಯ ಸೊಸೆಯನ್ನು ಪರೀಕ್ಷಿಸಿದ. ಬಿಸಿ ನೀರು ಸಿದ್ಧಪಡಿಸುವಂತೆ ಹೇಳಿದ. ಹೆರಿಗೆ ಸುಲಭವಾಗಿ ಆಗಲಾರದು. ಆಸ್ಪತ್ರೆಗೆ ಸೇರಿಸುವಂತಿದ್ದರೆ ತಾಯಿ ಮಗು ಬದುಕಬಹುದು, ಆದರೆ ಅದೀಗ ಅಸಾಧ್ಯ ಎಂದು ತಿಳಿದುಕೊಂಡ. ಪ್ರಯತ್ನಪಟ್ಟು ಹೆರಿಗೆ ಮಾಡಿಸಿದ. ಹುಟ್ಟಿದ ಮಗು ಬದುಕಿರಲಿಲ್ಲ. ತಾಯಿಯನ್ನು ಕಾಪಾಡಿದ. ಹೀಗೆ ರಾಹೀಲ್ ಮುದುಕಿಯ ಸೊಸೆಯನ್ನು ನೋವಿನಿಂದ ಪಾರು ಮಾಡಿ ಕಾಪಾಡಿದ. ಅವನ ಕಾಲಿನ ಆರೈಕೆ ಮಾಡಿಕೊಂಡು
ಮಲಗಲು ಅವಕಾಶ ಕೇಳುತ್ತಿದ್ದಾಗಲೇ ಶತ್ರು ಸೈನಿಕರು ಮನೆಯ ಬಾಗಿಲು ಬಡಿದರು. ಇವನು ಬಾಗಿಲು ತೆರೆಯದಂತೆ ಸನ್ನೆ ಮಾಡಿದ. ಆಗ ಮುದುಕಿಗೆ ಈತ ನಮ್ಮ ದೇಶಕ್ಕೆ ದ್ರೋಹ ಬಗೆಯುವ ಪಕ್ಷದವನು ಎಂದು ಗೊತ್ತಾದರೂ ಅವನನ್ನು ಸೊಸೆ ಮಲಗಿದ ಮಂಚದ ಕೆಳಗೆ ಮಲಗಲು ಕಳುಹಿಸಿದಳು. ನಿರ್ಜೀವ ಶಿಶುವನ್ನು ತಂದು ಬಾಗಿಲ ಬಳಿ ಇರಿಸಿ ಬಾಗಿಲು ತೆರೆದಳು. ಸೈನಿಕರು ಒಳನುಗ್ಗಿದರು. ಗಾಯಗೊಂಡ ಸೈನಿಕರು ಯಾರಾದರೂ ಬಂದಿದ್ದಾರೆಯೇ ಎಂದು ವಿಚಾರಿಸಿ ಮನೆಯನ್ನು ಪರಿಶೀಲಿಸಿ ಹೊರಟರು. ಆಗ ಆಕೆ ಮಗುವಿನ ಹೆಣವನ್ನು ತೋರಿಸಿ, ಯುದ್ಧದ ಪರಿಣಾಮದಿಂದಲೇ ಹೀಗಾಯಿತೆಂದು ರೋಧಿಸತೊಡಗಿದಳು. ಮೃತ ಶಿಶುವನ್ನು ಮನೆಯಲ್ಲಿ ತುಂಬಿದ್ದ ಹಸಿ ನೆತ್ತರಿನ ವಾಸನೆಯನ್ನು ಗಮನಿಸಿದ ಸೈನಿಕರು ಹಾಗೆಯೇ ಹೊರಟು ಹೋದರು. ಹೀಗೆ ರಾಹೀಲ ಆ ಮುದುಕಿಯ ಸೊಸೆಯನ್ನು ಬದುಕಿಸಿದ. ಮುದುಕಿಯು ರಾಹೀಲನನ್ನು ವೈರಿಗಳಿಂದ ಹೀಗೆ ರಕ್ಷಿಸಿದಳು. ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಧರ್ಮ ಪ್ರಚಾರ, ಜನಾಂಗದ್ವೇಷ, ಬಲ ಪ್ರದರ್ಶನ, ರಾಜ್ಯದಾಹ ಮುಂತಾದ ನಾನಾ ಕಾರಣಗಳಿಂದ ದೇಶಗಳ ನಡುವೆ ಯುದ್ಧಗಳು ನಡೆಯುತ್ತವೆ. ಯುದ್ಧದಲ್ಲಿ ಪಾಲ್ಗೊಳ್ಳುವ ಸೈನಿಕರಷ್ಟೇ ಅಲ್ಲದೆ ಲಕ್ಷಗಟ್ಟಲೆ ಸಾಮಾನ್ಯ ನಾಗರಿಕರು ಯುದ್ಧದ ದೆಸೆಯಿಂದ ಸಾಯುತ್ತಾರೆ. ಯುದ್ಧಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಬಗೆ ಬಗೆಯ ಅನಾಹುತಗಳನ್ನು ಉಂಟುಮಾಡುತ್ತವೆ. ಯುದ್ಧ ಆರಂಭವಾದಾಗ ಸಮರ್ಥರಾದ ಯುವಕರನ್ನೆಲ್ಲ ಬಲಾತ್ಕಾರವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಯುದ್ಧದಲ್ಲಿ ಬದುಕಿ ಬರುವುದು ಅನಿಶ್ಚಿತ. ಬದುಕಿ ಉಳಿದರೂ ಅಂಗವೈಕಲ್ಯಗಳಿಂದ ಪರಾಶ್ರಯ ಪಡೆಯುವವರಾಗಿಯೇ ಇರುವುದೇ ಹೆಚ್ಚು. ಸಮಾಜದಲ್ಲಿ ಕೇವಲ ವಿಧವೆಯರು, ಮುದುಕರು, ನಿರಾಶ್ರಿತರೇ ಹೆಚ್ಚಾಗುವಂತಾಗುತ್ತದೆ. ಸಮಾಜದ ಸಹಜ ಸ್ಥಿತಿ ಕೆಡುತ್ತದೆ. ಯುದ್ಧದ ವೆಚ್ಚಕ್ಕಾಗಿ ಜನರು ಬೆವರು ಸುರಿಸಿ ಗಳಿಸಿದ ಹಣ, ದವಸ ಧಾನ್ಯ, ವಸ್ತುಗಳನ್ನು ಬಲಾತ್ಕಾರವಾಗಿ ಕಸಿದುಕೊಳ್ಳಲಾಗುತ್ತದೆ. ದುಡಿಯುವವರಿಲ್ಲದೆ ಉತ್ಪಾದನೆ ಕುಸಿಯುತ್ತದೆ. ಬೆಲೆಗಳು ಹೆಚ್ಚುತ್ತವೆ. ಅಗತ್ಯ ವಸ್ತುಗಳ ಅಭಾವ ಉಂಟಾಗುತ್ತದೆ. ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಸಿರಿವಂತ ಬಡವರ ಅಂತರ ಹೆಚ್ಚುತ್ತದೆ. ಗೆದ್ದವರು ಸೋತವರ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ. ಬಲಾತ್ಕಾರವಾಗಿ ಮತ, ಧರ್ಮಗಳ, ಜಾತಿಗಳ ಪರಿವರ್ತನೆಗಳನ್ನು ಕೈಗೊಳ್ಳಲಾಗುತ್ತದೆ. ಅನ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಆಚರಣೆಗೆ ಒಳಗಾಗಬೇಕಾಗುತ್ತದೆ. ರೋಗ ರುಜಿನಗಳು ಹೆಚ್ಚುತ್ತವೆ. ಅಣುಬಾಂಬಿನಂಥವುಗಳ ಪ್ರಯೋಗದಿಂದ ಸಹಸ್ರಾರು ಜನರು ಸಾಯುತ್ತಾರೆ. ಬದುಕಿ ಉಳಿದವರಲ್ಲದೆ ತಲಾಂತರಗಳವರೆಗೂ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಹೀಗೆ ಯುದ್ಧಗಳಿಂದ ಆಗುವ ಅನಾಹುತಗಳು ಅನೇಕವಾಗಿವೆ. ಅದರ ಪರಿಣಾಮಗಳೇನು ಎನ್ನುವುದನ್ನು ಅರಿತಿದ್ದರೂ ಅನುಭವಿಸಿದ್ದರೂ ಸ್ವಾರ್ಥ ಮಾನವ ಅದನ್ನು ಕೈಬಿಡಲು ಸಿದ್ಧನಾಗಿಲ್ಲದಿರುವುದೇ ಒಂದು ದುರಂತವೆನಿಸುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಸಾರಾ ಅಬೂಬಕರ್ ಅವರ ಯುದ್ಧ ಎನ್ನುವ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಲಾಗಿದೆ. ಆರಿಸಿದ ಭಾಗ ಚಪ್ಪಲಿಗಳು. ಸೈನಿಕ ವೈದ್ಯ ರಾಹಿಲ್ ಮನೆಯವರನ್ನು ಕರೆದು ಹೀಗೆ ಕೇಳಿಕೊಳ್ಳುತ್ತಾನೆ. ಶತ್ರು ದೇಶದ ಗಡಿ ಪ್ರದೇಶಕ್ಕೆ ಬಂದ ವಿಮಾನಕ್ಕೆ ಸ್ವದೇಶದ ಸಂಪರ್ಕ ತಪ್ಪುತ್ತದೆ. ಪೈಲಟ್ ಗೊಂದಲದಲ್ಲಿರುವಾಗಲೇ ವೈರಿಗಳು ದಾಳಿ ಮಾಡಿ ವಿಮಾನವನ್ನು ಸ್ಫೋಟಿಸುತ್ತಾರೆ. ವಿಮಾನ ನೂರಾರು ಚೂರುಗಳಾಗಿ
ಚದುರಿ ಬೀಳುತ್ತದೆ. ವಿಮಾನದಲ್ಲಿದ್ದ ವೈದ್ಯ ರಾಹಿಲ್ ಸಮುದ್ರದಲ್ಲಿ ಮುಳುಗಿ ಚೇತರಿಸಿಕೊಂಡು ಈಜಿ ಮಿಂಚಿನ ಬೆಳಕಿನಲ್ಲಿ ದಡ ಸೇರುತ್ತಾನೆ. ಅವನ ಒಂದು ಕಾಲಿಗೆ ಪೆಟ್ಟಾಗಿ ಅಲುಗಾಡಿಸಲಾಗದಷ್ಟು ನೋವು ಕೊಡುತ್ತಿತ್ತು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ಹತ್ತಿರದಲ್ಲಿಯೇ ಒಂದು ಮನೆ ಇರುವುದು ಕಾಣಿಸಿತು. ಅಲ್ಲಿಗೆ ಹೋಗಿ ರಕ್ಷಣೆ ಪಡೆಯಬೇಕೆಂದು ಅವನು ತೆವಳತೊಡಗಿದನು. ಆಗಲೇ ಆ ಮನೆಯ ಒಳಗಿನಿಂದ ಮಹಿಳೆಯೊಬ್ಬಳ ಆರ್ತನಾದ ಕೇಳಿಸಿತು. ಬೆಳಕು ಹೊರಸೂಸದ ಆ ಮನೆಯಲ್ಲಿ ಯಾವ ಅಪಾಯ ಸಂಭವಿಸುತ್ತಿದೆಯೋ ಎಂದು ಅವನು ಚಿಂತೆಗೊಳಗಾದ. ಮತ್ತೊಮ್ಮೆ ಸಂಕಟದ ಕೂಗು ಕೇಳಿಸಿತು. ಜೊತೆಗೆ ಬೇರೊಬ್ಬ ಮಹಿಳೆ ಸಂತೈಸುವ ದನಿಯೂ ಕೇಳಿಬಂತು. ರಾಹಿಲ್ ಹೇಗೋ ತೆವಳುತ್ತಾ ಮನೆಯ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದಾಗ ಒಳಗಿನಿಂದ ಯಾರದು, ಈ ಮಳೆಯಲ್ಲಿ ಕತ್ತಲೆಯಲ್ಲಿ ಎಂದು ಒಬ್ಬಳು ಹೆಂಗಸು ಗಟ್ಟಿಯಾಗಿಯೇ ಪ್ರಶ್ನಿಸಿದಳು. ಆಗ ರಾಹಿಲ್, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಎಂದು ಬೇಡಿಕೊಂಡ. ರಾಹಿಲ್ ನೀರಿನಲ್ಲಿ ಮುಳುಗಿ ಮಳೆಯಲ್ಲಿ ನೆನೆದು ಒದ್ದೆ ಮುದ್ದೆಯಾಗಿದ್ದ. ಒಂದು ಕಾಲಿಗೆ ಬಲವಾದ ಪೆಟ್ಟಾಗಿತ್ತು. ಸ್ವದೇಶವೋ ವೈರಿಗಳ ನಾಡೋ ಎನ್ನುವುದು ಆ ಕಾರ್ಗತ್ತಲೆಯಲ್ಲಿ ಅವನಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ. ಅವನಿಗೆ ರಕ್ಷಣೆ, ಆಸರೆ ಬೇಕಾಗಿತ್ತು. ಮನೆಯವರಿಗೂ ಬೇರೆಯವರ ನೆರವಿನ ಅಗತ್ಯವಿತ್ತು. ಈ ಸಂದರ್ಭದಲ್ಲಿ ರಾಹಿಲ್ ಮನೆಯವರನ್ನು ಬಾಗಿಲು ತೆಗೆಯುವಂತೆ ಬೇಡಿಕೊಂಡನು. ರಾಹೀಲನ ಬೇಡಿಕೆಯಲ್ಲೇ ಅವನ ದೈನ್ಯಾವಸ್ಥೆ ಹಾಗೂ ನೋವಿನ ಸ್ಥಿತಿ ಅರಿವಾಗಬಹುದಾಗಿದೆ. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಕಥೆಯಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ. ಮುದುಕಿಯ ಮನೆಯ ಒಳಗೆ ಬಂದ ರಾಹಿಲ್ ಒಳಕೋಣೆಯಿಂದ ಕೇಳಿಬರುತ್ತಿದ್ದ ಆರ್ತನಾದಕ್ಕೆ ಕಾರಣವನ್ನು ವಿಚಾರಿಸಿದ. ಮುದುಕಿಯು ತನ್ನ ಗರ್ಭಿಣಿ ಸೊಸೆಯ ಹೆರಿಗೆಯ ನೋವು ಹಾಗೂ ಆಸ್ಪತ್ರೆ ಅಥವಾ ಸೂಲಗಿತ್ತಿಯ ಸಹಾಯ ಪಡೆಯಲಾಗದ ಪರಿಸ್ಥಿತಿಯನ್ನು ವಿವರಿಸಿದಳು. ಆಗ ರಾಹಿಲ್, ತಾನೊಬ್ಬ ವೈದ್ಯ, ನಿಮ್ಮ ಸೊಸೆಯನ್ನು ತೋರಿಸಿ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದನು. ಆಗ ಅತ್ತೆಗೆ ದೇವರೇ ಅವನನ್ನು ಕಳಿಸಿರಬೇಕೆಂದು ಎನ್ನಿಸಿತು. ರಾಹೀಲನಿಗೆ ಬಟ್ಟೆ ಬದಲಾಯಿಸಲೆಂದು ಮಗನ ಬಟ್ಟೆಗಳನ್ನು ತಂದುಕೊಟ್ಟಳು. ಆಗ ರಾಹೀಲನ ಕಾಲಿಗೆ ಆಗಿರುವ ಪೆಟ್ಟಿನ ವಿಚಾರ ಅವಳಿಗೆ ತಿಳಿಯಿತು. ಮುದುಕಿ ದೀಪ ಹಿಡಿದು ಸೊಸೆಯಿದ್ದ ಕೋಣೆಯತ್ತ ನಡೆದಳು. ರಾಹಿಲ್ ತೆವಳುತ್ತಲೇ ಅವಳನ್ನು ಹಿಂಬಾಲಿಸಿದ. ಮಂದ ಬೆಳಕಿನಲ್ಲಿಯೇ ಅವಳ ಸೊಸೆಯನ್ನು ದಿಟ್ಟಿಸಿದ. ಅನಂತರ ಮುದುಕಿಗೆ ಮೇಲಿನ ಮಾತುಗಳನ್ನು ಹೇಳಿದ. ಅವನ ಈ ಮಾತುಗಳಿಂದ ಆತನ ಶೀಘ್ರ ನಿರ್ಧಾರ ಮತ್ತು ಕಾರ್ಯತತ್ಪರತೆಗಳನ್ನು ಗುರುತಿಸಬಹುದು. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಈ ಮೇಲಿನ ವಾಕ್ಯವನ್ನು ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎನ್ನುವ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ. ಎರಡು ದೇಶಗಳ ನಡುವೆ ಯುದ್ಧ ನಡೆಯುತ್ತಿದೆ. ಬ್ಲಾಕ್ಔಟ್ ನಿಯಮ ಪಾಲನೆಯಾಗುತ್ತಿದೆ. ಅಂಥ ಸಮಯದಲ್ಲೇ ಗರ್ಭಿಣಿಯೊಬ್ಬಳಿಗೆ ತೀವ್ರ ಹೆರಿಗೆಯ ನೋವು ಆರಂಭವಾಗಿದೆ. ಮನೆಯಲ್ಲಿ ಆ ಗರ್ಭಿಣಿ ಮತ್ತು ಅವಳ ವಯಸ್ಸಾದ ಅತ್ತೆ ಮಾತ್ರ. ಗಂಡಸರು ಯಾರೂ ಇರಲಿಲ್ಲ. ಯುದ್ಧದ ದೆಸೆಯಿಂದ ಆಸ್ಪತ್ರೆಯ ಸೂಲಗಿತ್ತಿಯ ನೆರವು ಪಡೆಯುವುದೂ ಅಸಾಧ್ಯವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ವಿಮಾನ ಅಪಘಾತಕ್ಕೆ ಈಡಾಗಿ ಗಾಯಗೊಂಡ ರಾಹಿಲ್ ಬದುಕಿ ಆಸರೆ ಬೇಡಿ ಆ ಮನೆಗೆ ಬಂದ. ಅವನು ವೈದ್ಯನೆಂದು ತಿಳಿದಾಗ
ಗರ್ಭಿಣಿಯ ಅತ್ತೆ ಮುದುಕಿಗೆ ದೇವರೇ ಅವನನ್ನು ಅಲ್ಲಿಗೆ ಕಳುಹಿಸಿರಬೇಕು ಎನಿಸಿತು. ರಾಹೀಲ್ ಗರ್ಭಿಣಿಯನ್ನು ಪರೀಕ್ಷಿಸಿ ಕಷ್ಟಪಟ್ಟು ಹೆರಿಗೆ ಮಾಡಿಸಿದ. ಮಗು ಉಳಿಯಲಿಲ್ಲ. ತಾಯಿ ಬದುಕಿದಳು. ಅನಂತರ ಅವನು ತನ್ನ ಕಾಲಿನ ಆರೈಕೆ ಮಾಡಿಕೊಂಡ. ಮಲಗಲು ಜಾಗ ತೋರಿಸುವಂತೆ ಕೇಳಿಕೊಂಡ. ಮುದುಕಿಗೆ ಅವನು ತಮ್ಮವನೇ, ವೈರಿ ದೇಶದವನೇ ಎನ್ನುವ ಸಂದೇಹ ಕಾಡುತ್ತಿತ್ತು. ಅಷ್ಟರಲ್ಲಿ ಒಳಗೆ ಯಾರು, ಬಾಗಿಲು ತೆರೆಯಿರಿ ಎನ್ನುವ ಅಧಿಕಾರವಾಣಿ ಕೇಳಿಸಿತು. ಆಗ ಮುದುಕಿಗೆ ಈತ ತಮ್ಮವನಲ್ಲ, ವೈರಿಗಳ ಕಡೆಯವನು ಎಂದು ಖಚಿತವಾಯಿತು. ಸಿಟ್ಟು ಬಂತು. ಬಾಗಿಲು ತೆರೆಯಲು ಮುಂದಾದಳು. ಅವನ ಮುಖವನ್ನು ನೋಡಿದಳು. ಆಗ ಅವಳಿಗೆ ಅವನ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ತೋರಿದವು. ಅಸಹಾಯಕತೆ, ದೈನ್ಯತೆ ಅವಳಿಗೆ ಗೋಚರಿಸಿತು. ಅದೇ ಸಮಯದಲ್ಲೇ ರಾಹೀಲ್ ಬಾಗಿಲು ತೆರೆಯಬೇಡಿ ಎಂದು ಸನ್ನೆಯನ್ನು ಮಾಡಿದನು. ಮುದುಕಿಯ ರೋಷ ಇಳಿಯಿತು. ಅವನಲ್ಲಿ ತನ್ನ ಮಗನನ್ನು ಕಂಡಳು. ರಾಹೀಲನನ್ನು ರಕ್ಷಿಸಲು ನಿರ್ಧರಿಸಿದಳು. ಮುದುಕಿಯಲ್ಲಿ ಅರಳಿದ ಮಾತೃ ಹೃದಯವನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನೂ ನೋಡಿ. ಈ ಮೇಲಿನ ವಾಕ್ಯವನ್ನು ಸಾರಾ ಅಬೂಬಕರ್ ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎನ್ನುವ ಸಣ್ಣ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ. ಯಾರಾದರೂ ಗಾಯಗೊಂಡ ಸೈನಿಕರು ಬಂದಿದ್ದಾರೆಯೇ ಎಂದು ಕೇಳಿ ಪರಿಶೋಧಿಸಲು ಬಂದ ಸೈನಿಕರಿಗೆ ಮನೆಯೊಡತಿ ಮುದುಕಿ ಈ ಮಾತುಗಳನ್ನು ಹೇಳುತ್ತಾಳೆ. ಶತ್ರುಗಳ ದಾಳಿಯಿಂದ ವಿಮಾನವೊಂದು ಪುಡಿಪುಡಿಯಾಗಿ ಸಾಗರಕ್ಕೆ ಬಿತ್ತು. ಅದರಲ್ಲಿ ರಾಹೀಲ್ ಗಾಯಗೊಂಡು ಬದುಕಿದ. ಈಜಿ ದಡ ಸೇರಿದ. ತೆವಳುತ್ತಾ ಮುದುಕಿಯ ಮನೆಗೆ ಬಂದ. ಹೆರಿಗೆಯ ನೋವಿನಿಂದ ಬಳಲುತ್ತಿದ್ದ ಆಕೆಯ ಸೊಸೆಯ ಹೆರಿಗೆ ಮಾಡಿಸಿದ. ಮಗು ಸತ್ತರೂ ತಾಯಿಯನ್ನು ಉಳಿಸಿದ. ಅಷ್ಟರಲ್ಲಿ ವೈರಿಗಳ ಕಡೆಯವರು ಗಾಯಗೊಂಡವನನ್ನು ಹುಡುಕಿಕೊಂಡು ಬಂದರು. ರಾಹೀಲ್ ತನ್ನ ಕಡೆಯವನಲ್ಲ ಎಂದು ತಿಳಿದಿದ್ದರೂ ಮುದುಕಿ ಅವನನ್ನು ಕಾಪಾಡಲು ನಿರ್ಧರಿಸಿದಳು. ಅವಳು ರಾಹೀಲ್ನನ್ನು ಸೊಸೆ ಮಲಗಿದ ಮಂಚದ ಕೆಳಗೆ ಮಲಗಲು ಸೂಚಿಸಿದಳು. ನಿರ್ಜೀವ ಶಿಶುವಿನ ಶವವನ್ನು ಬಾಗಿಲ ಬಳಿ ಇರಿಸಿ ಬಾಗಿಲು ತೆರೆದಳು. ಒಳಗೆ ಬಂದ ಸೈನಿಕರು ಗಾಯಗೊಂಡ ಸೈನಿಕರು ಯಾರಾದರೂ ಬಂದಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಇಲ್ಲವಲ್ಲ ಎಂದು ಮುದುಕಿ ಹೇಳಿದಳು. ಯಾವ ಕಡೆಯವರು ಎಂದು ಕೇಳಿ ವಿವರ ಪಡೆದಳು. ಸೈನಿಕರಲ್ಲೊಬ್ಬ ಅವರು ಬದುಕಿ ಉಳಿಯುವ ಸಾಧ್ಯತೆಯಿಲ್ಲ ಎಂದರೂ ಮನೆಯನ್ನೊಮ್ಮೆ ನೋಡಿಬಿಡಿ ಎಂದು ಒಬ್ಬ ಅಪ್ಪಣೆ ಮಾಡಿದ. ಸೈನಿಕರು ಒಳಗೆ ಹೊಕ್ಕಾಗ ಮುದುಕಿ ಅಳುತ್ತಾ ಮೇಲಿನ ಮಾತುಗಳನ್ನಾಡುತ್ತಾ ಶಿಶುವಿನ ಬಳಿ ಕುಳಿತು ಎದೆ ಬಡಿದುಕೊಂಡು ಅತ್ತಳು. ಮುದುಕಿಯ ಅಳು ಹಾಗೂ ಮಾತುಗಳು ಅಲ್ಲಿ ಹರಡಿದ್ದ ಹಸಿ ರಕ್ತದ ವಾಸನೆ ಸೈನಿಕರನ್ನು ಹೆಚ್ಚು ಪರೀಕ್ಷಿಸದಂತೆ ತಡೆಯೊಡ್ಡಿದವು. ಬಂದ ಸೈನಿಕರು ಹಾಗೆಯೇ ತಿರುಗಿ ನಡೆದರು. ಮುದುಕಿಯ ನಡೆ ನುಡಿಗಳು ರಾಹೀಲನು ಶತ್ರುಗಳ ಸೆರೆಯಾಗದಂತೆ ತಡೆದವು.